ಸೊ ಆದರೂ ಕೂಡ ಇದ್ರ ಮಧ್ಯದಲ್ಲಿ ವಿರೋಧ ಪಾರ್ಟಿಯವರು ಕೂಡ ಕೆಲವು ಸ್ಟ್ರೈಕ್ಗಳು ಮತ್ತೊಂದೆಲ್ಲ ಮಾಡ್ತಾಯಿದ್ದಾರೆ. ನಮ್ಮ ರೈತ ಸಂಘಟನೆಯವರು ಮಾಡ್ತಾಯಿದ್ದಾರೆ. 13ನೇ ತಾರೀಕು ಬಂದು ಕೂಡ ಅಂತ ಮಾತು ಕೂಡ ನಾನು ಕೇಳ್ತಾ ಇದ್ದೀನಿ. ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಇದೆಲ್ಲ ಅವಶ್ಯಕತೆ ಇಲ್ಲ. ನಾವೇ ನಿಮ್ಮ ಪರ ಇದೆ. ಈ ಬಂದಿಂದ ನಿಮ್ಗೆ ಯಾವ ಪರಿಹಾರ ಕೂಡ ಸಿಕ್ಕುವುದಿಲ್ಲ. ಈ ಬಂದ್ ಮಾಡಲಿಂದ ಈಗ ಕಾನೂನು ವ್ಯವಸ್ಥೆ ಬೇರೆ ಇದೆ, ಕೋರ್ಟ್ ಆದೇಶಗಳು ಬೇರೆ ಇದೆ. ಈ ಬಂದ್ ಮಾಡಿದ್ರೆ ಜನರಿಗೆ ಯಾವ ರೀತಿ ತೊಂದರೆ ಆಗ್ತದೆ ಅಂತ ಕೂಡ ತಾವೆಲ್ಲ ಆಲೋಚನೆಯನ್ನು ಮಾಡಬೇಕು. ದಯವಿಟ್ಟು ಇಂಥ ತೀರ್ಮಾನಗಳನ್ನು ಮಾಡಬಾರ್ದು ಅಂತೇಳಿ ನಮ್ರತೆಯಿಂದ ಸರ್ಕಾರದ ಪರವಾಗಿ ನಾನು ಮನವಿ ಮಾಡ್ತೇನೆ. ನಾವೇ ಇದ್ದೇವೆ ಈ ರಾಜ್ಯದ ಹಿತ ರಕ್ಷಣೆ ಮಾಡಲಿಕ್ಕೆ. ಜನ ನೀವೆಲ್ಲ ಸೇರಿ ನಮಗೆ ಅಧಿಕಾರ ಕೊಟ್ಟಿದ್ದೀರಿ. ನಿಮ್ಮ ವಿರುದ್ಧ ಯಾವ ಕಾರಣಕ್ಕೂ ನಾವು ಕೆಲಸಗಳನ್ನು ಮಾಡೋದಿಲ್ಲ. ನಮ್ಮೆಲ್ಲರೂ ಕೂಡ ನಾಯಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ತೀರ್ಮಾನವನ್ನು ನಾವು ಮಾಡ್ತೇವೆ. ದಯವಿಟ್ಟು ಬಂದು ಇವೆಲ್ಲ ವಿಚಾರವನ್ನು ಕೈ ಬಿಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ವಿರೋಧ ಪಾರ್ಟಿಯ ಸ್ನೇಹಿತರು ಕೂಡ ನಾನು ಮನವಿ ಮಾಡ್ಕೊಳ್ತೇನೆ. ನೀವು ಕೂಡ ರಾಜ್ಯದಲ್ಲಿ ಆಳ್ತ ಮಾಡಿದ್ದೀರಿ. ಕುಮಾರಸ್ವಾಮಿಯವರು ಆಳ್ತ ಮಾಡಿದ್ದಾರೆ, ಯಡಿಯೂರಪ್ಪನವ್ರು ಮಾಡಿದ್ದಾರೆ, ಬೊಮ್ಮಾಯಿಯವರು ಮಾಡಿದ್ದಾರೆ. ನಿಮ್ಮ ಕಾಲದಲ್ಲಿ ಅನೇಕ ತೀರ್ಪುಗಳನ್ನು ತಾವೆಲ್ಲ ತೆಗೆದುಕೊಂಡಿದ್ದೀರಿ. ಹಿಂದೆ ನಾಗೇಗೌಡರು ಇರಿಗೇಷನ್ ಮಿನಿಸ್ಟರ್ ಆಗಿದ್ದಾಗಿಂದ, ಜೆ.ಎಚ್. ಪಟೇಲರು ಇರಿಗೇಷನ್ ಮಿನಿಸ್ಟರ್ ಆಗಿದ್ದಾಗಿಂದ, ಏನು ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ಏನು ತೀರ್ಮಾನಗಳಾಗಿದೆ ಅನ್ನೋದನ್ನು ದಾಖಲೆ ನಾನಿವತ್ತು ಚರ್ಚೆ ಮಾಡೋಕ್ಕೆ ನಾನು ಹೋಗೋದಿಲ್ಲ, ಅವಶ್ಯಕತೆಯೂ ಇಲ್ಲ. ಆದರೆ ಆ ಸಂದರ್ಭದಲ್ಲಿ ಕೆಲವು ತೀರ್ಮಾನಗಳು ಆಗಿದೆ. ಇದಕ್ಕೆ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ರಾಜ್ಯದ ಹಿತಕ್ಕೆ ಕೆಲವು ಸಂದರ್ಭದಲ್ಲಿ ತೀರ್ಮಾನಗಳು ಆಗಿದೆ. ಇವತ್ತು ನಾಳಿದ್ದು ನಾವು ಏನು ತೀರ್ಮಾನ ಚರ್ಚೆ ಮಾಡ್ತೇವೆ, ಅದಾದ ಮೇಲೆ ಒಂದು ಅಭಿಪ್ರಾಯಕ್ಕೆ ಬರ್ತೇವೆ ಮುಂದಕ್ಕೆ ಏನು ಹೋಗಬೇಕು ಅನ್ನೋದನ್ನು. ಸೊ ಅದರಿಂದ ತಮಗೂ ಕೂಡ, ಮಾಧ್ಯಮದವ್ರಿಗೂ ತಮಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನೀವು ಕೂಡ ರಾಜ್ಯದ ಹಿತಕ್ಕೋಸ್ಕರ ತಾವು ಎಲ್ಲ ಸಂದರ್ಭದಲ್ಲೂ ಕೂಡ ತಾವು ಸಹಕಾರ ಕೊಟ್ಟಿದ್ದೀರಿ. ಮುಂದಕ್ಕೂ ಕೂಡ ತಮ್ಮ ಸಹಕಾರ ಕೂಡ ಅಪೇಕ್ಷೆಯನ್ನು ಮಾಡಿಕೊಂಡು ನಾವೆಲ್ಲ ಕಾಯ್ತಾ ಇದ್ದೇವೆ. ಸೊ ನಾಳಿದ್ದು ಆಲ್ ಪಾರ್ಟಿ ಮೀಟಿಂಗ್ ಆದಮೇಲೆ, ಮುಂದೆ ಒಂದು ತಳಿಯಾದಂಥ ವಾತಾವರಣ ಆದಮೇಲೆ ನಾನು ಚೀಫ್ ಮಿನಿಸ್ಟರ್ಗೆ ಒಂದು ಟೈಮ್ ಕೊಡಿ ಅಂತ ನಾನು ಅವ್ರಿಗೆ ಬನ್ನಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸೊ ದಿಸ್ ಇಸ್ ದಿ ಜಸ್ಟ್. ತಮಿಳುನಾಡಿಗೆ ಸರ್, ತಮಿಳುನಾಡು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಅರ್ಜಿ ಹಾಕೊಂಡ್ರೆ ಈಗ ಪರಿಸ್ಥಿತಿಯನ್ನು ಅವರು ಬಿಡಬೇಕು ಅಂತ ನಿನ್ನೆ ನಮ್ಮ ವಾದನ ರಿಜೆಕ್ಟ್ ಮಾಡಿದ್ದಾರೆ. ಮುಂದಕ್ಕೆ ಏನು ಮಾಡಬೇಕು ಅಂತ ಆಲ್ ಪಾರ್ಟಿ ಲೀಡರ್ಸ್ನ ಮೀಟಿಂಗ್ ಕರೆದಿದ್ದೇನೆ. ಫಾರ್ಮರ್ ಚೀಫ್ ಮಿನಿಸ್ಟರ್ಸು ಕರೆದಿದ್ದೇವೆ, ನಮ್ಮ ವಿರೋಧ ಪಕ್ಷದ ನಾಯಕರುಗಳನ್ನ ಕೂಡ ಕರೆದಿದ್ದೇವೆ. ಅವರೆಲ್ಲ ಬರ್ತಾರೆ, ಅವ್ರ ಸಲಹೆ ಕೂಡ ಕೇಳ್ತೀವಿ. ಲೀಗಲ್ ಟೀಮ್ ಹೇಳಿದ್ದೇವೆ. ಹಿಂದೆ ಇಂಥ ಸಂದರ್ಭದಲ್ಲಿ ಏನೇನು ಆಗಿದೆ ಅನ್ನೋದು ಕೂಡ ಅವರು ಕೂಡ ಎಕ್ಸಾಮಿನ್ ಮಾಡೋಕ್ಕೆ ಹೇಳಿದ್ದೇನೆ. ಅದಾದ ಮೇಲೆ ಏನು ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡ್ತೀವಿ. ನೀರು ಬಿಡ್ತಿಲ್ಲ ಅಂತ ಅವ್ರು ಸುಪ್ರೀಂ ಕೋರ್ಟ್ ಹೋದ್ರೆ ಸರ್, ಈಗ ನಾನು ಯಾಕೆ ಅದಕ್ಕೆ ಯೋಚನೆ ಮಾಡಲಿ. ಮೀಟಿಂಗ್ ಆಗಲಿ ಇತಿಹಾಸ ಪ್ರಕಾರ ಈಗ ನಾನು ನಾನು ನನ್ನ ಡೆಲ್ಲಿ ಲೀಗಲ್ ಟೀಮ್, ನಮ್ಮ ಅಡ್ವೊಕೇಟ್ ಜನರಲ್ ಅವರ ಸಲಹೆ ಮತ್ತು ನಮ್ಮ ಆಲ್ ಫಾರ್ಮರ್ ಚೀಫ್ ಮಿನಿಸ್ಟರ್ಸು ಮತ್ತು ಅಪೋಸಿಷನ್ ಲೀಡರ್ಸ್ ಅವ್ರ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನಾನು ಯಾವ ತೀರ್ಮಾನವೂ ಮಾಡೋದಿಲ್ಲ. ನಿಮಗೂ ಸಹ ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ಅವಕಾಶ ಇದೆ, ಅವ್ರಿಗೂ ಸಹ ಹೋಗ್ಲಿಕ್ಕೆ ಅವಕಾಶ ಇದೆ. ಅದೇ ಈ ಹಿಂದೆ ಹಲವಾರು ಘಟನೆಗಳಲ್ಲೂ ಸಹ ಅವ್ರು ಸುಪ್ರೀಂ ಕೋರ್ಟ್ ಹೋಗಿ ಆದೇಶ ತಗೊಂಡು ಬಂದೇ ನೀರು ಬಿಡಿಸ್ಕೊಂಡಿದ್ದಾರೆ. ನೀವು ಅರ್ಜಿ ಹಾಕೋ ಸಂದರ್ಭದಲ್ಲಿ ನೀರು ಬಿಟ್ಬಿಟ್ಟು ಆಮೇಲೆ ಅರ್ಜಿ ವಿಚಾರಣೆ ಆಗಿರೋ ಘಟನೆಗಳು ಇದೆ. ಹಾಗಾಗಿ ರಾಜ್ಯ ಸರ್ಕಾರ ತಮ್ಮ ಈಗ ಇರುವ ನಿರ್ಧಾರಕ್ಕೆ ಸ್ಟಿಕಾನ್. ಈಗ ಹಿಸ್ಟ್ರಿ ಯಾರು ಬದಲಾವಣೆ ಮಾಡೋಕ್ಕಾಗಲ್ಲ. ಹಿಸ್ಟ್ರಿ ಯಾರು ಬದಲಾವಣೆ ನಡೆದಂಥ ಘಟನೆಗಳೇ ಮಾಡಲಿಕ್ಕಾಗೋದಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಇವರು ನಾಗೇಗೌಡರು ಇದ್ದಾಗ, ಬಂಗಾರಪ್ಪನವರು ಇದ್ದಾಗ, ಎಸ್.ಎಂ. ಕೃಷ್ಣ ಇದ್ದಾಗ, ಬೊಮ್ಮಾಯಿಯವರು ಇದ್ದಾಗ, ಯಡಿಯೂರಪ್ಪನವರು ಇದ್ದಾಗ, ಕುಮಾರಸ್ವಾಮಿಯವರು ಇದ್ದಾಗ ಏನೇನಾಯಿತು ಅಂತ ನಾನೀಗ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಎಲ್ಲ ನಿಮ್ಮ ಹತ್ರನೇ ಮಾಹಿತಿಗಳೆಲ್ಲ ಕೂಡ ಇದೆ. ಸೊ ನಾವು ಕೂಡ ಅದ್ರ ಬಗ್ಗೆ ಎಲ್ಲ ಗಮನಿಸ್ತಾ ಇದ್ದೇವೆ.